ಒಂದು ಸಣ್ಣ ಕಥೆಯನ್ನ ಹೇಳುತ್ತೇನೆ. ಒಂದೂರಲ್ಲಿ ಒಬ್ಬ ತಂದೆ ಮತ್ತು ಮಗಳಿರ್ತಾಳೆ. ಬಹಳ ಸಣ್ಣ ವಯಸ್ಸಿನಲ್ಲಿ ಆತ ಹೆಂಡತಿಯನ್ನ ಕಳ್ಕೊಳ್ತಾನೆ. ಆ ಮಗಳು ಅಮ್ಮನನ್ನ ಕಳ್ಕೊಂಡಿರ್ತಾಳೆ. ಅಪ್ಪನೇ ನೋಡ್ಕೊಳ್ತಾ ಇದ್ದ. 10th ಆಯ್ತು, ಕೈಯಲ್ಲಿ ಮೊಬೈಲ್ ಬಂತು, ಅಪ್ಪ ಸ್ವಲ್ಪ ದೂರ ಆಗ್ತಾರೆ. PUC ಆಯ್ತು, ಹೊಸ ಆಂಡ್ರಾಯ್ಡ್ ಸೆಟ್ ಬಂತು 30,000ದ್ದು, ಅಪ್ಪ ಇನ್ನಷ್ಟು ದೂರ ಆಗ್ತಾನೆ. ಎಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಮಾಡಿಸಿದ್ರು. ಈಗ ಅಪ್ಪ ಓಲ್ಡ್ ಫ್ಯಾಷನ್ ಇರುವಂತಹ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಆರಂಭ ಆಯ್ತಂತೆ. 1 ವರ್ಷ ಎಂಜಿನಿಯರಿಂಗ್ ಆಯ್ತು. ಅಪ್ಪ ಕಾಲೇಜಿಗೆ ಹೊರಟು ನಿಲ್ಬೇಕಾಗಿದ್ರೆ ಅಪ್ಪ ನೀನ್ ಬರಬೇಡ ಅಂತ ಹೇಳುವಂತಹದ್ದು. 2ನೇ ವರ್ಷಕ್ಕೆ ಕಾಲಿಡ್ಬೇಕಾಗಿದ್ರೆ ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾಳೆ. ಅಪ್ಪ ನನ್ನಿಂದ ಈಗ ನನಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ 2 ತಿಂಗಳಾದ ನಂತರ ಕೊಡಿಸ್ತೇನೆ ಅಂತ ಹೇಳ್ತಾನೆ. ಸಿಟ್ಟು ಬರತ್ತೆ. ರೂಮಿಗೆ ಹೋಗ್ಕೊಂಡು ಬಾಗಿಲು ಹಾಕ್ತಾಳೆ. 1 ವಾರ ಇದೇ ತರ ಅಪ್ಪನ ಜೊತೆಯಲ್ಲಿ ಮುನಿಸು ಜಗಳ ಎಲ್ಲವೂ ಆಯ್ತು. 2ನೇ ವಾರದಲ್ಲಿ ಅಪ್ಪ ನನಗೆ ಸ್ಕೂಟಿ ಬೇಕು ಅಂತ ಹೇಳ್ತಾಳೆ. 1 lakh ಎಲ್ಲಿಂದ ತರ್ಲಿಕ್ಕೆ ಸಾಧ್ಯ? 4 ತಿಂಗಳ ಟೈಮ್ ಕೊಡು ಅಂತ ಹೇಳ್ತಾಳೆ. ಸಿಟ್ಟು ಬಂತು. ಮನೆ ಡೋರನ್ನ ಹಾಕೊಂಡು ರೂಮ್ ಒಳಗಡೆ ಕೂತ್ಕೊಳ್ತಾಳೆ. ಮಾತಿಲ್ಲ, ಕಥೆ ಇಲ್ಲ. 3ನೇ ವಾರ ಬಂತು. ಅಪ್ಪ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಗೋವಾಕ್ಕೆ, ನನಗೆ 10,000 ಬೇಕು ಅಂತ ಹೇಳ್ತಾಳೆ. ನಿನಗೆ ನಾಳೆಗೆ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಟ್ರಿಪ್ಪಿಗೆ ಮುಂದಿನ ವರ್ಷ ಹೋಗ್ತೀಯಾ ಅಂತ ಕೇಳ್ತಾಳೆ. ಮಗಳಿಗೆ ಸಿಟ್ಟು ಬಂತು. ಅಪ್ಪ ಮಗಳು ಮಾತನಾಡದೆ 2 ವರ್ಷ ಸಾಧಾರಣ ಆಗಿತ್ತು. ದೂರ ಹೋಗಿ ಅನೇಕ ವರ್ಷಗಳು ಕಳೆದಿತ್ತು. ಆ ದಿನ ರಾತ್ರಿ 11-12 ಗಂಟೆ ಹೊತ್ತಿಗೆ ಅಪ್ಪ ಮಗಳ ರೂಮಿನ ಬಾಗಿಲನ್ನ ಬಡೀತಾರೆ. ಮಗಳಿಗೆ ಸಿಟ್ಟಿತ್ತು. ಮಗಳು ಡೋರ್ ಓಪನ್ ಮಾಡಲಿಲ್ಲ. ಅಪ್ಪ ಬಡೀತಾರೆ. ಮಗಳಿಗೆ ಅಪ್ಪನ ಮೇಲೆ ಸಿಟ್ಟಿತ್ತು, ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ಕೊಂಡು. ಅವಳಿಗೆ ಜಾಲಿ ಎಂಜಾಯ್ ಮಾಡಬೇಕಾಗಿತ್ತು. ಬಾಗಿಲನ್ನ ತೆರೀಲೇ ಇಲ್ಲ. ಅಪ್ಪ ಬಾಗಿಲನ್ನ ತಟ್ಟುವುದು ನಿಲ್ಲಿಸ್ತಾರೆ. ಬರ್ತಾರೆ, ಏನೋ ಒಂದು ಬರೀತಾರೆ, ಸೋಫಾದ ಮೇಲೆ ಮಲಗ್ತಾರೆ. ಮರುದಿವ್ಸ ಬೆಳಗ್ಗೆ ಯಾವಾಗ್ಲೂ ಅಪ್ಪ ಕರೀತಾ ಇದ್ರಾಯ್ತು. ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡ್ಬೇಕಾಗಿದ್ರೆ 10:10 ಆಗಿತ್ತು. ಅಪ್ಪನ ಮೇಲೆ ಸಿಟ್ಟು ಬರುತ್ತೆ. 8 ಗಂಟೆ ಕಾಲೇಜ್ ಸ್ಟಾರ್ಟ್, 10 ಗಂಟೆ ಆದ್ರೂ ಅಪ್ಪ ಕರೀಲಿಲ್ಲ. ಅಪ್ಪನಿಗೆ ಬೈಬೇಕು ಅಂತ ಹೇಳ್ಕೊಂಡು ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಹೋಗ್ಬೇಕಾಗಿದ್ರೆ ಅಪ್ಪ ಸೋಫಾದಲ್ಲಿ ಮಲಗಿರ್ತಾರೆ. ಎದೆ ಮೇಲೆ ಒಂದು ಪತ್ರ ಇರ್ತದೆ. ಇದೇನು ಕಾಗದ ಅಂತ ಹೇಳ್ಕೊಂಡು ಆ ಹುಡುಗಿ ಅದನ್ನ ಓದ್ಬೇಕಾಗಿದ್ರೆ ಅದ್ರಲ್ಲಿ ಅಪ್ಪ ಒಂದು ಲೆಟರ್ ಅನ್ನ ಮಗಳಿಗೆ ಬರೆದಿರ್ತಾರೆ. ಮಗು, ನೀನು ನನ್ನ ಹತ್ರ ಸುಮಾರು 4 ತಿಂಗಳಿಂದ ಮೊಬೈಲ್, ಲ್ಯಾಪ್ಟಾಪ್, ಅದು ಇದು ಅಂತ ಹೇಳ್ಕೊಂಡೆಲ್ಲ ಹಣ ಕೇಳ್ತಾ ಇದ್ದಿ. ಆದ್ರೆ ಕ್ಷಮಿಸು, ನಿನ್ನ ಜೀವನವನ್ನ ರೂಪಿಸ್ಬೇಕು ಅಂತ ಹೇಳ್ಕೊಂಡು ನನಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ನೀನು ಮಾತು ಬಿಟ್ಟು ಅದೆಷ್ಟೋ ವರ್ಷ ಆಯ್ತು. ಮಾತಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟೆ, ಬಟ್ ನನ್ನಿಂದ ಆಗ್ಲಿಲ್ಲ, ನೀನ್ ಮಾತನಾಡಿಸ್ಲಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸು. ನಿನಗೆ ಕೇಳಿದಂತಹ ಜೀವನವನ್ನ, ನೀನು ಬಯಸಿದಂತಹ ಜೀವನವನ್ನ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ. ಕಾರಣ ಇಷ್ಟೇ, 5 ವರ್ಷದ ಹಿಂದೆ ಸಣ್ಣದಾಗಿ ಎದೆನೋವು ಬರಬೇಕಾಗಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗಿದ್ರೆ ಹಾರ್ಟ್ ನಲ್ಲೊಂದು ಹೋಲ್ ಇದೆ ಅಂತ ಹೇಳಿದ್ರಾಯ್ತು. ಆದ್ರೆ ನನ್ನ ಮುಂದೆ ನಿನ್ನ ಭವಿಷ್ಯ ಇತ್ತು. ನನ್ನ ಹಾರ್ಟ್ ಹೋಲ್ ಅನ್ನ ಕರೆಕ್ಟ್ ಮಾಡಬೇಕು ಅಂತಾದ್ರೆ ಲ್ಯಾಕ್ಸ್ ಅಲ್ಲಿ ನನಗೆ ಹಣ ಬೇಕು. ಆದ್ರೆ ಅದೇ ಲ್ಯಾಕ್ಸ್ ಅಷ್ಟು ಹಣವನ್ನ ನಿನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿನ್ನ ಬದುಕು ಸುಗಮ ಆಗ್ತದೆ ಅಂತ ಅನ್ನಿಸ್ತು. ನನ್ನ ಬದುಕೋ ನಿನ್ನ ಬದುಕೋ ಅಂತ ಹೇಳ್ಕೊಂಡು ನನ್ನ ಎದುರುಗಡೆ 2 ಆಪ್ಷನ್ ಇರಬೇಕಾಗಿದ್ರೆ ನಾನ್ ಸತ್ರು ತೊಂದರೆ ಇಲ್ಲ, ನಿನ್ನನ್ನ ಬದುಕಿಸ್ಬೇಕು ಅಂತ ಹೇಳಿ ನನಗೆ ಆಲೋಚನೆ ಬಂತು. ಸೊ ನನ್ನ ಹತ್ರ ಇದ್ದಂತಹ ಎಲ್ಲ ಹಣದಿಂದ ನಿನ್ನ ಹೆಸರಿನಲ್ಲಿ ಒಂದು ಮನೆ ತೆಗೆಸಿದ್ದೇನೆ. ನಾನು ಸತ್ತ ನಂತರ ಆ ಮನೆಯಲ್ಲಿ ನೀನು ಆರಾಮದಲ್ಲಿ ಬದುಕಬಹುದು. ನಾನಿಲ್ಲ ಅಂತಾಗಬೇಕಾಗಿದ್ರೆ ನಿನ್ನ ಜೀವನಕ್ಕೊಂದು ಗುರಿ ಬೇಕಲ್ವಾ? ನಿನ್ನ ಹೆಸರಿನಲ್ಲಿ ಒಂದಷ್ಟು ಲಕ್ಷ FD ಇಟ್ಟಿದ್ದೇನೆ. ಪ್ರತಿ ತಿಂಗಳು ನಿನ್ನ ಜೀವನಕ್ಕೆ ಬೇಕಾದಂತಹ ಇಂಟ್ರೆಸ್ಟ್ ಅದರಲ್ಲಿ ಬರುತ್ತೆ. ನೀನು ಕೇಳಿದ್ದನ್ನ, ನೀನು ಬಯಸಿದ್ದನ್ನ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆದರೆ ನಾಳೆ ದಿವಸ ನೀನು ಈ ಪತ್ರವನ್ನ ಓದಿದ ನಂತರ ನನ್ನ ಹತ್ರ ಮಾತನಾಡ್ತಿ ಅನ್ನುವಂತಹ ಭರವಸೆ ನನಗಿದೆ ಅಂತ ಹೇಳ್ಕೊಂಡು ಅಪ್ಪ ಪತ್ರ ಬರೀತಾರೆ. ಮಗಳು ಓದ್ತಾ ಇರಬೇಕಾಗಿದ್ರೆ ಕಣ್ಣಂಚಿನಲ್ಲಿ ನೀರು ಹರಿದು ಬರುತ್ತೆ. ಅಪ್ಪನನ್ನ ಎಬ್ಬಿಸ್ತಾಳೆ. ಅಪ್ಪ ನನಗೆ ಸ್ಕೂಟಿ ಬೇಡ, ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಡ, ಅಪ್ಪ ನನಗೆ ಯಾವುದು ಬೇಡ, ಅಪ್ಪ ನನಗೆ ನೀನೇ ಬೇಕು ಅಂತ ಹೇಳ್ಕೊಂಡು ಎಬ್ಬಿಸ್ತಾಳೆ. ಆದ್ರೆ ಆ ಜೀವ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ಹೋಗಿತ್ತು. ಮಗು ಬೇಕು, ಮಗಳು ಬೇಕು, ಮಗಳಲ್ಲೇನೋ ಹೇಳಬೇಕು ಅಂತ ಹೇಳ್ಕೊಂಡು ಎದೇನೋ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಹಿಂದಿನ ದಿವಸ ರಾತ್ರಿ 12 ಗಂಟೆಗೆ ಆ ಅಪ್ಪ ಬಾಗಿಲನ್ನ ಬಡೀತಾನೆ. ಎಲ್ಲವನ್ನ ಕೊಟ್ಟಂತಹ ಅಪ್ಪ ಸ್ಕೂಟಿ ಕೊಡ್ಲಿಲ್ಲ, ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಮಗಳು ಡೋರನ್ನ ಓಪನ್ ಮಾಡಲಿಲ್ಲ. ಅಪ್ಪ ಸತ್ತು ಹೋದ ನಂತರ ಮಗಳಿಗೆ ಅನ್ನಿಸ್ತದೆ, ಸಾರಿ ಕೇಳ್ತಾ ಇದ್ದಿದ್ರೆ
ಅಪ್ಪ ಬದುಕ್ತಾ ಇದ್ರೇನು ಅಂತ.